ಯೋಗದಿಂದ ಸರ್ವರೋಗ ದೂರ. ಶ್ರೀ ಸಿದ್ದರಾಮ ಶಿವಾಚಾರ್ಯರು ಸಾರುವ ಉದ್ದೇಶದಿಂದ ಶ್ರೀ ಮಹಾಂತ ಜ್ಯೋತಿ ವಿದ್ಯಾಪೀಠದಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಭಾವಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಪೂಜ್ಯ ಶ್ರೀ ಸಿದ್ದರಾಮ ಶಿವಾಚಾರ್ಯರು ಸಸಿಗೆ ನೀರು ಉಣಿಸುವ ಮೂಲಕ ಉದ್ಘಾಟಿಸಿದರು. ಅವರು ಯೋಗದ ಮಹತ್ವದ ಕುರಿತು ಮಾತನಾಡುತ್ತಾ, ಯೋಗದೊಂದಿಗೆ ಜೀವನ ನಡೆಸಿದರೆ ಸರ್ವ ರೋಗಗಳನ್ನು ದೂರವಿಡಬಹುದು. ಯೋಗವು ದೇಹ ಮತ್ತು ಮನಸ್ಸಿನ ಶುದ್ಧೀಕರಣಕ್ಕೆ ಮಾರ್ಗವಾಗಿದೆ ಎಂದು ಹೇಳಿದರು. ದೇಶದಾದ್ಯಂತ ಮುಟ್ಲಿ ಅನ್ನೋ ಮಾತನ್ನು ಹೇಳುತ್ತವ್ರಿಗೆ ಸದಾಕಾಲ ಮಾಂತನ ಆಶೀರ್ವಾದ ಇರಲಿ. ಅಲ್ಲದೆ ನಮ್ಮ ದತ್ತಾತ್ರರು ನಿಮಗೆಲ್ಲ ಯೋಗಾಭ್ಯಾಸದ ಬಗ್ಗೆ ಬಹಳ ಒಳ್ಳೆಯ ಸಂದೇಶ ಕೊಡ್ತಾ ಇದ್ದಾರೆ. ಸಮಯ ಸ್ವಲ್ಪ ಕಳಚಿ ಹೋಗಿದೆ. ಇದಕ್ಕಿಂತಲೂ ಮುಂಚೆನೆ ಬೆಳಿಗ್ಗೆ ಸೂರ್ಯ ಮೂಡುವನು, ರವಿ ಮೂಡುವನು, ಕತ್ತಲೆಯನ್ನು ಹೊಡೆದೋಡಿಸುವನು ಅನ್ನುವ ಹಾಗೆಯೇ ಈಗ ಬಿಸಿಲಾಗಿದೆ. ಬಹಳ ನಿಮಗೆ ಆ ಬಿಸಿಲಿನ ತಾಪತ್ರೆ ಆಗುತ್ತಿದೆ. ಅದಕ್ಕೋಸ್ಕರ ನಿಮ್ಮ ಲಕ್ಷ್ಯ ಈ ಕಡೆಗೆ ಗಮನ ಇರದೆ ಯೋಗ ದಿನನಿತ್ಯದ ಅಭ್ಯಾಸವಿರಲಿ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಹಾಜರಿದ್ದ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ ಹಾಗೂ ಕಲ್ಯಾಣ ಜ್ಯೋತಿ ದಿನಪತ್ರಿಕೆಯ ಸಂಪಾದಕರಾದ ಮಲ್ಲಿಕಾರ್ಜುನ್ ಪಗಡೆ ಅವರು ಮಾತನಾಡುತ್ತಾ, ಯೋಗವನ್ನ ಒಂದು ದಿನದ ಆಚರಣೆಗೆ ಮಾತ್ರ ಸೀಮಿತಗೊಳಿಸದೆ ದಿನನಿತ್ಯದ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಬೇಕು. ದೇಹವು ಒಂದು ಯಂತ್ರದಂತೆಯೇ ನಿರಂತರ ಸೇವೆ ನೀಡಲು ನಿರಂತರ ಯೋಗ ಅಭ್ಯಾಸ ಅಗತ್ಯ ಎಂದರು. ನಮ್ಮ ಶರೀರವನ್ನ ಶುದ್ಧವಾಗಿ ಇಟ್ಟುಕೊಳ್ಳದ ಕಾರಣಕ್ಕಾಗಿಯೇ ಸಮಸ್ಯೆಗಳು ಉದ್ಭವ ಆಗ್ತವೆ. ಹೇಗೆ ನಮ್ಮ ವಾಹನಗಳನ್ನ 2 ವೀಲರ್ ಆಗಿರ್ಬೋದು, 4 ವೀಲರ್ಗಳಾಗಿರ್ಬೋದು, ಅವುಗಳನ್ನ ಆಗಾಗ ಸರ್ವಿಸಿಂಗ್ ಮಾಡ್ತಾ ಇರ್ತೀವಿ. ಯಾಕೆ ಸರ್ವಿಸಿಂಗ್ ಮಾಡ್ತಾ ಇರ್ತೀವಿ ಅಂತಂದ್ರೆ ಅದು ಚೆನ್ನಾಗಿ ಓಡ್ಲಿ, ಚೆನ್ನಾಗಿರ್ಲಿ, ಏನಾದ್ರೂ ಅದಕ್ಕೆ ಟೆಕ್ನಿಕಲ್ ಸಮಸ್ಯೆ ಬಂದ್ರೆ ಅದಕ್ಕೆ ಪರಿಹಾರ ಸಿಗಲಿ ಅನ್ನೋ ಕಾರಣಕ್ಕಾಗಿ ಏನ್ ಮಾಡ್ತೀವಿ ಅಂದ್ರೆ ಸರ್ವಿಸಿಂಗ್ ಮಾಡ್ತೀವಿ. ಹಾಗೆ ದೇಹಕ್ಕೂ ಕೂಡ ಸರ್ವಿಸಿಂಗ್ ನ ಅವಶ್ಯಕತೆ ಇರುತ್ತೆ. ನಿಮ್ಮ ದೇಹದ ಅಂಗಾಂಗಗಳಿಗೂ ಕೂಡ ಸರ್ವಿಸಿಂಗ್ ನ ಅವಶ್ಯಕತೆ ಇರುತ್ತೆ. ಅದು ಈ ಯೋಗದಿಂದ ಮಾತ್ರ ಸಾಧ್ಯ. ಇನ್ನು ಈ ಶಿಕ್ಷಣ ಸಂಸ್ಥೆಯಲ್ಲಿ ಏನು ಮಹಾಂತ ಜ್ಯೋತಿ ಯೋಗ ಎಲ್ಲರ ಜೀವನದ ಭಾಗವಾಗಲಿ. ಕಾರ್ಯಕ್ರಮದ ಇನ್ನೊಬ್ಬ ಮುಖ್ಯ ಅತಿಥಿ ಹಾಗೂ ಸಂಸ್ಥೆಯ ಕಾರ್ಯದರ್ಶಿಗಳಾದ ಚನ್ನಬಸಯ್ಯ ಹಿರೇಮಠ ಅವರು, ಯೋಗವು ನಮ್ಮ ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನಕ್ಕಾಗಿ ಅತ್ಯವಶ್ಯಕ. ಪ್ರತಿಯೊಬ್ಬರೂ ಇದನ್ನ ತಮ್ಮ ಜೀವನದ ಶಿಸ್ತಿನ ಭಾಗವನ್ನಾಗಿಸಿಕೊಳ್ಬೇಕು ಎಂದು ಕರೆ ನೀಡಿದರು. ಪಾಠಶಾಲೆಯು ಯೋಗದ ವೇದಿಕೆಯಾಗಿ ಪರಿವರ್ತಿತ. ಕಾರ್ಯಕ್ರಮದ ಭಾಗವಾಗಿ ಶ್ರೀ ಮಹಾಂತೇಶ್ವರ ಪ್ರೌಢಶಾಲೆಯ ಮುಖ್ಯ ಗುರು ಬಾಳಪ್ಪ ಸರ್ ಅವರು ಯೋಗದ ಇತಿಹಾಸ, ಪರಂಪರೆ ಮತ್ತು ಅದರ ಉಪಯೋಗಗಳ ಕುರಿತು ತಿಳಿಸಿದರು. ಶ್ರೀ ಮಹಾಂತೇಶ್ವರ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ದತ್ತಾತ್ರೇಯ ಶ್ರೀಮಂತರಾವ ಬಿರಾದರ್ ಅವರು ಯೋಗದ ವಿವಿಧ ಆಸನಗಳನ್ನ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ಬೋಧಿಸಿದರು. ಪ್ರಧಾನಮಂತ್ರಿಗಳು ಏನಪ್ಪಾ ಅಂತಂದ್ರೆ ವಿಶ್ವ ಮಟ್ಟಕ್ಕೆ ಒಂದು ಯೋಗವನ್ನ ಪರಿಚಯಿಸಿದರು. ಯಾಕಂತಂದ್ರೆ 2014 ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಒಂದು ಸಭೆಯೊಳಗೆ ಭಾರತ ದೇಶ ಯೋಗವನ್ನ ವಿಶ್ವಕ್ಕೆ ಪರಿಚಯ ಮಾಡಿಕೊಡ್ತು. ಇದು ಇಡೀ ಮಾನವ ಜನಾಂಗವನ್ನ ಸ್ವಾಸ್ಥ್ಯ ಮತ್ತು ಆರೋಗ್ಯದ ಜೊತೆ ಮನಸ್ಸನ್ನ ಏಕೀಕರಣಗೊಳಿಸಿದಾಗ ನಮ್ಮ ಆಯುಷ್ಯನ್ನ ವೃದ್ಧಿಗೊಳಿಸಬಹುದು ಅಂತಕ್ಕಂಥದ್ದು ನಮ್ಮ ಪೂರ್ವ ಪ್ರಾಚಾರ್ಯರು ಋಷಿಮುನಿಗಳು ಏನು ಸಾಧಿಸಿ ತೋರಿಸಿದ್ರು, ಅದರ ವಿವರಣೆಯನ್ನ ವಿಶ್ವ ಮಟ್ಟಕ್ಕೆ ವಿಶ್ವಸಂಸ್ಥೆಯಲ್ಲಿ ಮೊದಲನೇ ಬಾರಿಗೆ ನಮ್ಮ ಭಾರತೀಯ ಪ್ರತಿನಿಧಿಗಳು ತೋರಿಸಿಕೊಟ್ರು. ಹಾಗಾಗಿ ಸುಮಾರು ಪ್ರಪಂಚದ 170 ದೇಶಗಳು ಇದು ಒಳ್ಳೆಯದದ, ಇದರಿಂದ ಮನುಷ್ಯನ ಒಂದು ಆರೋಗ್ಯವನ್ನ ವೃದ್ಧಿಸಬಹುದು, ಜೊತೆಗೆ ಯೋಗ ಅಂದ್ರೆ ಬರೀ ಆಸನ ಮಾಡೋದಲ್ಲ, ಪ್ರಕೃತಿಯ ಜೊತೆಗೆ ನಮ್ಮ ಬದುಕನ್ನ ಬೆರೆಯುವುದು. ಹಾಗಾಗಿ ಪ್ರಕೃತಿ ಕೂಡ ದೈವ ಸಕಲ ಜೀವಾತ್ಮಗಳಿಗೆ ಲೇಸನ್ಯ ಬಯಸುವಂತಹ ಶ್ರೀ ಗುರು ಮಹಾಂತನನ್ನು ನನ್ನ ಹೃದಯ ಮಂದಿರದ ಮೇಲೆ ಸ್ಮರಿಸಿಕೊಳ್ಳುತ್ತಾ, ಕಾಯಕ ಯೋಗಿಗಳು ಕೃಷಿ ಋಷಿ ನಡೆದಾಡುವ ದೇವರೆಂದೇ ಆಗಿರುವಂತಹ ನನ್ನ ಆರಾಧ್ಯ ಪರಮಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ಸಿದ್ದರಾಮ ಶಿವಾಚಾರ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ, ನವಯುವಕರ ಆಶಾಕಿರಣ ಕಲ್ಯಾಣ ಕರ್ನಾಟಕದಲ್ಲಿ ಶ್ರೀ ಮಹಾಂತ ಜ್ಯೋತಿ ವಿದ್ಯಾಪೀಠವನ್ನು ಜಗತ್ತಿನಾದ್ಯಂತ ವಿಸ್ತರಿಸಲು ಪಣತೊಟ್ಟಿರುವಂತಹ ನನ್ನ ತನು ಮನದ ಗುರುವಾಗಿರುವಂತಹ ಶಟಸ್ಥಲ ಬ್ರಹ್ಮಿ ವೀರಮಹಾಂತ ಶಿವಾಚಾರ್ಯರನ್ನು ನೆನೆಸಿಕೊಳ್ಳುತ್ತಾ, ಈ ಸಂಸ್ಥೆಯ
ಚುಕ್ಕಾಣಿಯನ್ನು ಹಿಡಿದು ಮುನ್ನಡೆಸಿರುವಂತಹ ಶ್ರೀ ಚನ್ನಬಸಯ್ಯ ಹಿರೇಮಠ ಅವರಿಗೂ ಕೂಡ ನಮಸ್ಕರಿಸುತ್ತಾ, ಸಂಸ್ಥೆಯ ವಿವಿಧ ಅಂಗಗಳ ಮುಖ್ಯಸ್ಥರಿಗೆ, ಸಿಬ್ಬಂದಿ ವರ್ಗದವರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿರುವಂತಹ ಕಲ್ಯಾಣ ಕರ್ನಾಟಕ ಭಾಗದ ಹೆಸರಾಂತ ನ್ಯೂಸ್ ಚಾನೆಲ್ನ ಸಂಪಾದಕರಾಗಿರುವಂತಹ ನಮ್ಮ ಮಲ್ಲಿಕಾರ್ಜುನ್ ಪಗಡೆ ಸರ್ ಅವರೇ, ಹಾಗೂ ಕಾರ್ಯನಿರತ ಪತ್ರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ರಾಜಶೇಖರ್ ಮಾತಾಡಿ ಸರ್ ಅವರೇ, ಇವರು ಕೂಡ ನವ ಕರ್ನಾಟಕ ನ್ಯೂಸ್ ಚಾನೆಲ್ನ ಸಂಪಾದಕರು. ಹಾಗೂ ಉಂಟಾಗೋರಿಗೂ ನಮ್ಮ ಎರಡೂ ಕೈಗಳನ್ನು ಉಜ್ಜೋಣ. ಉಂಟಾಗುತ್ತಿರೋ ಬಿಸಿಯನ್ನು ಹಾಗೆ ಮುಖಕ್ಕೆ ತೆಗೆಸ್ಕೊಳ್ಳಿ. ಉಂಟಾಗುತ್ತಿರೋ ಬಿಸಿಯನ್ನು ಮುಖಕ್ಕೆ ತೆಗೆಸ್ಕೊಳ್ಳಿ. ಹಾಗೆ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಆರಾಮ್ಸೆ ಕಾಲ್ಗರಡು ಮುಂದೆ ಚಾಚೋಣ. ನಿಮ್ಮ ಕಾಲ್ಗರಡು ಮುಂದೆ ಚಾಚಿ ಆರಾಮಾಗಿ ಕುತ್ಕೊಳ್ಳಿ. ಕೈಗಳೆರಡು ಎಸ್ ರಿಲ್ಯಾಕ್ಸ್. ಹಾಗೆ ನಮ್ಮ ಸೊಂಟ ಕೂಡ ರೊಟೇಟ್ ಮಾಡ್ತಾ ಇರೋಣ. ಮಾತಾಡೋಂಗಿಲ್ಲ. ಎಸ್, ಅದೇ ರೀತಿಯಾಗಿ ಹೋದ ಕ್ರಮದಲ್ಲಿ ವಾಪಸ್. ಎಸ್, ಆರಾಮ್ಸೆ ಕಾಲುಗೈಡನ್ನು ಸೇರಿಸಿ, ಹೆಬ್ಬೆರಳು ಕೂಡ ಸೇರಿರ್ಬೇಕು. ಸೇರಿಸಿ ಮುಖ ಮೇಲ್ಮುಖವಾಗಿರ್ಲಿ, ಎದೆ ವಿಸ್ತಾರಗೊಂಡಿರ್ಲಿ. ಚೆನ್ನಾಗಿ ಉಸಿರಾಡೋಣ. ಕಣ್ಣು ಮುಚ್ಚಿರ್ಲಿ.